ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಜಾಗತಿಕ ಪರಿಸರ ದಿನಾಚರಣೆ, ಅಲ್ಲಲ್ಲಿ ವೈವಿಧ್ಯಪೂರ್ಣ ಕಾರ್ಯ. ಕಾಸರಗೋಡು ಸಿವಿಲ್ ಸ್ಟೇಷನ್ನಲ್ಲಿ ಜಿಲ್ಲಾ ಮಟ್ಟದ ಉದ್ಘಾಟನೆ. ಸ್ಮಾರ್ಟ್ ಆಗಿ ಕಾಸರಗೋಡು ಗ್ರಾಮ ಕಚೇರಿ, ಸ್ಮಾರ್ಟ್ ಗ್ರಾಮ ಯೋಜನೆಗೆ ಚಾಲನೆ. ಎಲ್ಲರಿಗೂ ಪಟ್ಟ, ವಾಸಹೀನ ಸ್ಥಳ ದೊರೆತವರಿಗೆ ಸೂಕ್ತ ಭೂಮಿ ಲಭ್ಯತೆ ಎಂದು ಸಚಿವ ಅಡೂರ್ ಪ್ರಕಾಶ್ ಘೋಷಣೆ. ಲಲನೆಯರ ಚಾಲನೆ, ನಗರದಲ್ಲೂ ಶೀ ಟ್ಯಾಕ್ಸಿ. ಮಹಿಳಾ ಸಬಲೀಕರಣದತ್ತ ದಿಟ್ಟ ಹೆಜ್ಜೆ ಎಂದು ಕೀ ಹಸ್ತಾಂತರಿಸಿ ಕಂದಾಯ ಸಚಿವ. ಬೀಸಿ ಹೊಡೆದ ಮುಂಗಾರು ಮಳೆ, ಸಿಡಿಲಾರ್ಭಟಕ್ಕೆ ಜಿಲ್ಲೆಯಲ್ಲಿ ವ್ಯಾಪಕ ಹಾನಿ. ಕಂಬಾರು ಶಾಲೆಗೋಡೆ ಬಿರುಕು, ಪುಟಾಣಿಯರು ಪಾರು. ಈಗ ವಾರ್ತೆಗಳ ವಿವರ. ಶುಕ್ರವಾರ ವಿಶ್ವ ಪರಿಸರ ದಿನ. ಆದುದರಿಂದ ನಾಡಿನಾದ್ಯಂತ ವಿವಿಧೆಡೆ ಗಿಡ ನೆಟ್ಟು ಬೋಧನಾ ತರಗತಿಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಪರಿಸರ ದಿನಾಚರಣೆಯನ್ನು ಬಹಳ ಅರ್ಥವತ್ತಾಗಿ ಆಚರಿಸಲಾಯಿತು. ಜಿಲ್ಲಾಡಳಿತದ ನೇತೃತ್ವದಲ್ಲಿ ಕಾಸರಗೋಡು ಸಿವಿಲ್ ಸ್ಟೇಷನ್ನಲ್ಲಿ ಪರಿಸರ ದಿನಾಚರಣೆಯ ಜಿಲ್ಲಾ ಮಟ್ಟದ ಉದ್ಘಾಟನೆ ಜರುಗಿತು. ಕಾಸರಗೋಡು ಸಿವಿಲ್ ಸ್ಟೇಷನ್ನಲ್ಲಿ ನಡೆದ ಪರಿಸರ ದಿನದ ಜಿಲ್ಲಾ ಮಟ್ಟದ ಉದ್ಘಾಟನೆಯನ್ನು ಶಾಸಕ ಎನ್ ಎನ್ ಎಲಿಕುನ್ ಅವರು ಗಿಡ ನೆಡುವ ಮೂಲಕ ನೆರವೇರಿಸಿದರು. ബാഹ്യ ശക്തികൾ എന്ന് കൂടി അതിന് അർത്ഥമുണ്ട്. അപ്പോൾ ആ ബാഹ്യ ശക്തികളെ നമുക്ക് അനുകൂലമാക്കി മാറ്റുക എന്നതാണ് ഈ പരിസ്ഥിതി ദിനത്തിൽ നമുക്ക് ചെയ്യാനുള്ളത്. മനുഷ്യന്റെ ആർത്തിയും മനുഷ്യന്റെ അഹങ്കാരവുമാണ് നമ്മുടെ പരിസ്ഥിതിയെ ഇങ്ങനെ മലീമസമാക്കിയത് എന്ന കാര്യത്തിൽ ആവശ്യം. ಶಾಸಕ ಕೆ ಕುಂಜರಾಮನ್ ಉತ್ತಮ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾಧಿಕಾರಿ PS ಮೊಹಮ್ಮದ್ ಸಗೀರ್ ಸ್ವಾಗತಿಸಿದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ PP ಶ್ಯಾಮಲಾದೇವಿ, ನಗರಸಭಾಧ್ಯಕ್ಷ ಟಿ ಅಬ್ದುಲ್ಲಾ, ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಮುಮ್ತಾಜ್ ಶುಕೂರ್, ಚೆಂಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷ CP ಅಬ್ದುಲ್ಲಾ ಹಾಜಿ, PK ಅಜೀಜ್, EP ರಾಜಮೋಹನ್, P ರಾಘವನ್, PM ಗೋವಿಂದನ್, ಅಬ್ದುಲ್ ಮಜೀದ್ ಚೆಂಬರಿಕಾ, ಸುಹರಾ ಇಬ್ರಾಹಿಂ, ADM H ದಿನೇಶ್ ಮೊದಲಾದವರು ಉಪಸ್ಥಿತರಿದ್ದರು. ಕಾಸರಗೋಡು ಸಹಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲೂ ಪರಿಸರ ದಿನಾಚರಣೆ ಹಾಗೂ ಅಸೆಂಬ್ಲಿ ಪೆವಿಲಿಯನ್ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ನಗರಸಭೆಯ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಅಬ್ಬಾಸ್ ಬೇಗಂ ಉದ್ಘಾಟಿಸಿದರು. ನಗರಸಭಾಧ್ಯಕ್ಷ ಟಿ ಅಬ್ದುಲ್ಲಾ ಉದ್ಘಾಟನಾ ಭಾಷಣ ಮಾಡಿದರು. സ്കൂളിന്റെ അടിസ്ഥാന സൗകര്യങ്ങൾ മെച്ചപ്പെടുത്തുന്നതിന് വേണ്ടി നഗരസഭ നിരവധി കാര്യങ്ങൾ സ്കൂളിൽ ചെയ്തിട്ടുണ്ട്. ഇനിയും ഒരുപാട് കാര്യങ്ങൾ ഇവിടെ ചെയ്യാനുണ്ട് എന്ന് സ്വാഗത പ്രസംഗത്തിലും അതുപോലെ തന്നെ റിപ്പോർട്ട് അവതരിപ്പിക്കുമ്പോഴും ശ്രീ നജാസും ആസും. ರಕ್ಷಕ ಶಿಕ್ಷಕ ಸಮಿತಿ ಅಧ್ಯಕ್ಷ AS ಮೊಹಮ್ಮದ್ ಕುಂಜಿ ಅಧ್ಯಕ್ಷತೆ ವಹಿಸಿದ್ದರು. ಅನಿತಾಬಾಯಿ, C ಹರಿದಾಸ್, ಪ್ರಾಂಶುಪಾಲ M ಚಂದ್ರಕಲಾ, ಬಶೀರ್ ಕೊಲ್ಲಂಪಾಡಿ, ಖದೀಜಾ, ಸುಷ್ಮಾ ಮೊದಲಾದವರು ಮಾತನಾಡಿದರು. ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ G ನಾರಾಯಣ ಗಿಡಗಳನ್ನು ವಿತರಿಸಿದರು. ತಂಗಮಣಿ ಟೀಚರ್ ಪರಿಸರ ಸಂರಕ್ಷಣೆಯ ಪ್ರತಿಜ್ಞಾವಿಧಿ ಬೋಧಿಸಿದರು. ಪರಿಸರ ದಿನಾಚರಣೆಯ ಬ್ಲಾಕ್ ಮಟ್ಟದ ಉದ್ಘಾಟನೆ ಕರಂದಕಾಡ್ನ ಬೀಜ ಉತ್ಪಾದನಾ ಕೇಂದ್ರದಲ್ಲಿ ನಡೆಯಿತು. ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಮುಮ್ತಾಜ್ ಶುಕೂರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಇಕೋ ಶಾಪ್ ಉದ್ಘಾಟನಾ ಕಾರ್ಯಕ್ರಮವನ್ನು ಶಾಸಕ ಎನ್ ಎನ್ ಎಲಿಕುನ್ ಉದ್ಘಾಟಿಸಿದರು. രാഷ്ട്രീയ പാർട്ടി നേതാക്കളുടെ സഹകരണത്തോടെ നിങ്ങളെല്ലാവരുടെയും സഹകരണത്തോടെ ഒത്തൊരുമിച്ച് പ്രവർത്തിച്ച കാസർഗോഡ് ജില്ല ഇപ്പോൾ പ്രഖ്യാപിക്കപ്പെട്ടതുള്ള ജൈവജില്ല പൂർണ്ണമായ അർത്ഥത്തിൽ പ്രഖ്യാപനത്തിൽ മാത്രമല്ല പ്രവർത്തനത്തിൽ ഇതിനെ ഒരു പൂർണ്ണ അർത്ഥത്തിൽ ജൈവ ജില്ലയായി മാറ്റിയെടുക്കുന്നതിൽ നമുക്ക് എല്ലാവർക്കും ഒത്തൊരുമിച്ച് പരിശ്രമിക്കാം. ನಗರಸಭಾಧ್ಯಕ್ಷ ಟಿ ಅಬ್ದುಲ್ಲಾ, ಜಿಲ್ಲಾ ಪಂಚಾಯತ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಪರ್ಸನ್ ಓಮನಾ ರಾಮಚಂದ್ರನ್, ನಗರಸಭೆ ಕೌನ್ಸಿಲರ್ ಸಂಧ್ಯಾ ಮಲ್ಯ, ಕೃಷಿ ಡೆಪ್ಯೂಟಿ ಡೈರೆಕ್ಟರ್ ಗಿರಿಜಾ P, ಕಾಂಗ್ರೆಸ್ನ R ಗಂಗಾಧರನ್, ಯುವ ಮುಸ್ಲಿಂ ಲೀಗಿನ AA ಜಲೀಲ್ ಮೊದಲಾದವರು ಉಪಸ್ಥಿತರಿದ್ದರು. ಪರಿಸರ ದಿನಾಚರಣೆಯ ಅಂಗವಾಗಿ ಮೊಗ್ರಾಲ್ ಪುತ್ತೂರು ಹೈಯರ್ ಸೆಕೆಂಡರಿ ಶಾಲೆಯಲ್ಲೂ ಪರಿಸರ ದಿನವನ್ನು ಆಚರಿಸಲಾಯಿತು. ಇದರ ಅಂಗವಾಗಿ ನಡೆದ ಕಾರ್ಯಕ್ರಮವನ್ನು ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಜ್ಮಾ ಖಾದರ್ ಉದ್ಘಾಟಿಸಿದರು. ಬಳಿಕ ಪರಿಸರ ಸಂರಕ್ಷಣೆ ಕುರಿತಾಗಿನ ಪ್ರಶ್ನಾವಳಿಗಳನ್ನೊಳಗೊಂಡ ಕ್ವಿಜ್ ಕಾರ್ಯಕ್ರಮ ನಡೆಯಿತು. ವಿನೋದ್ ಪ್ರೀತಿಲ್ ಅಧ್ಯಕ್ಷತೆ ವಹಿಸಿದರು. MA ನಜೀಬ್ ಸ್ವಾಗತಿಸಿದರು. ಹಲವಾರು ಮಂದಿ ಪಾಲ್ಗೊಂಡರು. ಕಂದಾಯ ಇಲಾಖೆ ಆವಿಷ್ಕರಿಸಿರುವ ಸ್ಮಾರ್ಟ್ ವಿಲೇಜ್ ಯೋಜನೆಯು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಕಾಸರಗೋಡು ಗ್ರಾಮ ಕಚೇರಿಯಲ್ಲಿ ಕಾರ್ಯಗತಕ್ಕೆ. ಯೋಜನೆ ಅನುಸಾರ ನವೀಕರಿಸಲಾದ ಗ್ರಾಮ ಕಚೇರಿಯ ಉದ್ಘಾಟನೆಯನ್ನು ಕಂದಾಯ ಸಚಿವ ಅಡೂರ್ ಪ್ರಕಾಶ್ ರವರು ನೆರವೇರಿಸಿದರು. ಕಂದಾಯ ಇಲಾಖೆಯನ್ನು ಹೆಚ್ಚಿನ ಸೌಕರ್ಯಗಳೊಂದಿಗೆ ಆಧುನಿಕೀಕರಿಸುವುದಾಗಿಯೂ ಟ್ಯಾಕ್ಸಿ ಪೇಮೆಂಟ್ ಕಾರ್ಯಗತಕ್ಕೆ ಕ್ರಮ ಕೈಗೊಳ್ಳುತ್ತಿರುವುದಾಗಿಯೂ ಈ ಸಂದರ್ಭದಲ್ಲಿ ಸಚಿವರು ಘೋಷಿಸಿದರು. ಇದಕ್ಕಾಗಿ ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆ ಜತೆಗೆ ಸಮಾಲೋಚಿಸಲಾಗಿದೆ. ಮುಖ್ಯಮಂತ್ರಿಯವರ ಜನಸಂಪರ್ಕ ಕಾರ್ಯಕ್ರಮ ಸಂಪೂರ್ಣಗೊಂಡ ಬಳಿಕ ಪಟ್ಟಾಮೇಳ ಆರಂಭಿಸಲಾಗುವುದು.
ತಾಲೂಕುಗಳಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಸೌಕರ್ಯ ഏർപ്പെടുത്തലാകുವುದೆಂದು സಚಿವರು വ്യക്തಪಡಿಸಿದರು. കേരളത്തിൽ ഈ പുതിയ ആധുനിക യുഗത്തിനനുസരിച്ചുള്ള പ്രവർത്തനങ്ങൾ നമ്മുടെ റവന്യൂ ഡിപ്പാർട്ട്മെൻറ്റിൻ്റെ ഓരോ മേഖലകളും ഉണ്ടാകണം. അത് വില്ലേജ് ഓഫീസുകളിൽ നിന്ന് തുടക്കം കുറിക്കണം എന്നുള്ള ഒരു ആഗ്രഹത്തോടെയാണ്. ഇനിയും പുതിയതായി കേരളത്തിൽ ഏതെങ്കിലും വില്ലേജ് ഓഫീസിന് പണിയുന്നതിന് വേണ്ടി പണം അനുവദിച്ചു കൊടുത്താൽ അത് സ്മാർട്ട് വില്ലേജ് എന്നുള്ള നിലയിൽ പ്രവർത്തിക്കണം. ആവശ്യമായ സൗകര്യങ്ങൾ അവിടെ ഒരുക്കണം. ഇവിടെ എത്തുന്ന പൊതുജനങ്ങൾക്ക് ഇരിക്കുവാനുള്ള സൗകര്യങ്ങൾ ഉണ്ടാകണം. അതിൻ്റെ അടിസ്ഥാനത്തിൽ നടപടികൾ ഉണ്ടാകണം എന്ന ഒരു ചിന്തയോടെയാണ് ഇതിനൊരു പ്രവർത്തനം ആരംഭിച്ചത്. ನವೀಕರಿಸಿದ ಕಾಸರಗೋಡು ಗ್ರಾಮ ಕಚೇರಿ ಉದ್ಘಾಟನೆಯನ್ನು ಅವರು ಔಪಚಾರಿಕವಾಗಿ ನೆರವೇರಿಸಿದರು. ಸಮಾರಂಭದಲ್ಲಿ ಶಾಸಕ ಎನ್.ಎ. ನೆಲ್ಲಿಕುನ್ನು ಅಧ್ಯಕ್ಷತೆ ವಹಿಸಿದರು. ನಗರಸಭೆ ಅಧ್ಯಕ್ಷ ಟಿ.ಇ. ಅಬ್ದುಲ್ಲಾ, ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಮುಮ್ತಾಜ್ ಶುಕೂರ್, ಜಿಲ್ಲಾಧಿಕಾರಿ ಪಿ.ಎಸ್. ಮೊಹಮ್ಮದ್ ಸಗೀರ್, ಎಡಿಎಂ ಎಚ್. ದಿನೇಶನ್ ಮೊದಲಾದವರು ಮಾತನಾಡಿದರು. ಕಾಸರಗೋಡು ನಗರದಲ್ಲಿ ಇನ್ನು ಶಿ ಟ್ಯಾಕ್ಸಿ ಸಂಚಾರಕ್ಕೆ. ಮಹಿಳೆಯರೇ ಚಲಾಯಿಸುವ ಟ್ಯಾಕ್ಸಿ ವಾಹನದ ಸೇವೆ ಕಾಸರಗೋಡಿನ ರಸ್ತೆಯಲ್ಲಿ ಗುರುವಾರ ಜರುಗಿದ ಸಂಭ್ರಮದ ಸಮಾರಂಭದಲ್ಲಿ ರಾಜ್ಯ ಕಂದಾಯ ಸಚಿವ ಅಡೂರ್ ಪ್ರಕಾಶ್ ಅವರು ವಾಹನದ ಕೀಲಿಕೈ ಹಸ್ತಾಂತರಿಸುವ ಮೂಲಕ ಶಿ ಟ್ಯಾಕ್ಸಿಗೆ ಹಸಿರು ನಿಶಾನೆ ತೋರಿದರು. ಹಾಗೆ ನಗರದಲ್ಲಿ ಇಬ್ಬರು ಮಹಿಳಾ ಚಾಲಕಿಯರು ಇನ್ನು ಶಿ ಟ್ಯಾಕ್ಸಿ ಚಲಾಯಿಸುವಂತಾಗಿದ್ದಾರೆ. ಜಿಲ್ಲೆಗೆ ಮಂಜೂರು ಮಾಡಲಾದ ರಾಜ್ಯ ಸರ್ಕಾರದ 2 ಮಹಿಳಾ ಸೌಹಾರ್ದ ವಾಹನಗಳು ರಸ್ತೆಗಿಳಿಯಲಿವೆ. ನಗರಸಭಾ ಸಮಾವೇಶ ಸಭಾಂಗಣದಲ್ಲಿ ಜರುಗಿದ ಸಮಾರಂಭದಲ್ಲಿ ಸಚಿವರು ಕೀಲಿ ಕೈ ಹಸ್ತಾಂತರಿಸಿದರು. ನಗರಸಭೆಯ 2 ಕುಟುಂಬಶ್ರೀ ನೆರೆಹೊರೆಕೂಟಗಳ ಸದಸ್ಯರಾದ ಗಾಯತ್ರಿ ಕಿಣಿ, ಬುಷ್ರಾ ಎಂಬುವರು ಶಿ ಟ್ಯಾಕ್ಸಿ ಚಾಲಕಿಯರಾಗಿದ್ದಾರೆ. ಮಹಿಳಾ ಸಬಲೀಕರಣ ನಿಟ್ಟಿನಲ್ಲಿ ಈ ರೀತಿಯ ಪ್ರಯತ್ನ ಅನಿವಾರ್ಯವೆಂದು ಈ ಸಂದರ್ಭದಲ್ಲಿ ಸಚಿವರು ಅಭಿಪ್ರಾಯಪಟ್ಟರು. ಶಾಸಕ ಎನ್.ಎ. ನೆಲ್ಲಿಕುನ್ನು ಅಧ್ಯಕ್ಷತೆ ವಹಿಸಿದರು. ನಗರಸಭೆ ಅಧ್ಯಕ್ಷ ಟಿ.ಇ. ಅಬ್ದುಲ್ಲಾ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅಬ್ಬಾಸ್ ಬೀಗಂ, ಆಯಿಷತ್ ರುಮೈಸಾ, ತಾಹಿರಾ ಸತ್ತಾರ್, ಜಿ. ನಾರಾಯಣನ್, ಕುಟುಂಬಶ್ರೀ ಮಿಷನ್ ಜಿಲ್ಲಾ ಕೋಆರ್ಡಿನೇಟರ್ ಅಬ್ದುಲ್ ಮಜೀದ್, ನಗರಸಭೆ ಕಾರ್ಯದರ್ಶಿ ಕೆ.ಪಿ. ವಿನಯನ್, ಸೈಬುನ್ನಿಸಾ ಹನೀಫಾ, ಬಿ. ಫಾತಿಮಾ ಇಬ್ರಾಹಿಂ, ಹಾಶಿಂ ಕಡವತ್ ಮೊದಲಾದವರು ಭಾಗವಹಿಸಿದರು. ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕಾಲೇರಿಸಿದೆ. ಗುರುವಾರ ಸಾಯಂಕಾಲ ಬೀಸಿ ಹೊಡೆದ ಶಕ್ತಿಯುತ ಮಳೆಯೊಂದಿಗೆ ಮತ್ತೊಂದು ವೃಷ್ಟಿಕಾಲಕ್ಕೆ ನಾಂದಿಯಾಗಿದೆ. ಗುರುವಾರದಂತೆ ಶುಕ್ರವಾರವೂ ಅಪರಾಹ್ನದವರೆಗೆ ಬೇಸಿಗೆಯನ್ನು ಹೋಲುವಂತೆ ಬಿಸಿಲು ಮೂಡಿತ್ತಾದರೂ ಸಾಯಂಕಾಲದ ಬಳಿಕ ಕೆಲವೆಡೆ ಮಳೆ ಸುರಿಯಲಾರಂಭಿಸಿದೆ. ಜಿಲ್ಲೆಯಲ್ಲಿ ಜಡಿಮಳೆಯ ಜತೆಗೆ ಸಿಡಿಲಿನ ಆರ್ಭಟವು ವಿಪರೀತವಾಗಿತ್ತು. ಗುರುವಾರ ಸಾಯಂಕಾಲ ಸಿಡಿಲರಗಿ ಚೌಕಿ ಕಂಬಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗೋಡೆಯಲ್ಲಿ ಭಾರೀ ಬಿರುಕು ಬಿಟ್ಟಿದೆ. ಸಾಯಂಕಾಲ ಶಾಲೆ ಬಿಡುವ ಅಲ್ಪ ಮುನ್ನ ಅವಘಡ ಸಂಭವಿಸಿದ್ದು, ತರಗತಿ ಕೊಠಡಿಯಲ್ಲಿದ್ದ ವಿದ್ಯಾರ್ಥಿಗಳು ಅದ್ಭುತವಾಗಿ ಅಪಾಯದಿಂದ ಪಾರಾಗಿದ್ದಾರೆ. ಶಾಲಾ ಅಂಗಳದಲ್ಲಿ ಸ್ಥಾಪಿಸಲಾದ ಧ್ವಜಸ್ತಂಭ ಹಾಗೂ ಕಾಂಕ್ರೀಟಿನ ಧ್ವಜಸ್ತೂಪ ಸಿಡಿಲಿಗೆ ನಾಶವಾಗಿದೆ. ವಿದ್ಯುತ್ ಉಪಕರಣಗಳು ಹಾನಿಯಾಗಿದ್ದು, ಹಂಚು ಬಲ್ಬುಗಳು ಒಡೆದು ಚೂರಾಗುವುದನ್ನು ಕಂಡು ವಿದ್ಯಾರ್ಥಿಗಳು, ಶಿಕ್ಷಕರು ಬೊಬ್ಬಿರಿಯುತ್ತಾ ಹೊರಕೋಡಿದ್ದರು. ಜಿಲ್ಲೆಯ ಪೊಯ್ನಾಚಿ ಕರಿಚೇರಿಯಲ್ಲಿ ಸಿಡಿಲ ಆಘಾತಕ್ಕೆ 2 ಮನೆಗಳ ಗೋಡೆ ಜರಿದಿದೆ. ಕರಿಚೇರಿ ನಿವಾಸಿ ರವೀಂದ್ರನ್ ಹಾಗೂ ಕರಿಚೇರಿ ಅಂಗನವಾಡಿ ಬಳಿಯ ನಾರಾಯಣ ಎಂಬವರ ಮನೆಗೆ ಹಾನಿಯಾಗಿದೆ. ಕಾರಡ್ಕ ಕರ್ಮಂತೋಡಿಯಲ್ಲಿ ಕುഞ്ഞിರಾಮ ಎಂಬವರ ಮನೆಯ ಗೋಡೆ ಜರಿದಿದ್ದು, ಟಿವಿ, ಕಂಪ್ಯೂಟರ್ ಸಹಿತ ಉಪಕರಣಗಳು ಹಾನಿಗೀಡಾಗಿವೆ. ಅಂತೂ ಮುಂಗಾರು ಮಳೆಯು ಅಲ್ಲಲ್ಲಿ ಅನಾಹುತ ಸೃಷ್ಟಿಸಿ ಶಕ್ತಿ ಪ್ರಾಪಿಸಿದೆ. ಎಂಡೋಸಲ್ಫಾನ್ ಪೀಡೆಯಿಂದ ಹಾಸಿಗೆಗೆ ಬಿದ್ದಿರುವ ರೋಗಿಗಳ ಮನೆಗಳಿಗೆ ವೈದ್ಯರು ಸಂದರ್ಶನವಿತ್ತು ಚಿಕಿತ್ಸೆ ನೀಡುವ ಯೋಜನೆ ಸ್ಥಗಿತವಾಗಿದೆ. ಇದೇ ವೇಳೆ ಇತರ ರೋಗಿಗಳಿಗೆ ವೈದ್ಯರು ಅಥವಾ ಶಿಬಿರ ಇಲ್ಲದಾಗಿ ತಿಂಗಳುಗಳು 2 ದಾಟಿವೆ. ಇದರಿಂದಾಗಿ ಎಂಡೋಸಲ್ಫಾನ್ ಸಂತ್ರಸ್ತರ ಚಿಕಿತ್ಸೆ ಮೊಟಕಾಗಿದೆ. ಜಿಲ್ಲೆಯ ಬದಿಯಡ್ಕ, ಹೆಣ್ಮಕಜೆ, ವಾಣಿನಗರ, ಕುಂಬಾಜೆ, ಮುಳಿಯಾರು, ಕಾರಡ್ಕ, ಬೆಳ್ಳೂರು ಎಂಬ 7 ಗ್ರಾಮ ಪಂಚಾಯತ್ಗಳ 3,000ದಷ್ಟು ಸಂತ್ರಸ್ತರು ಚಿಕಿತ್ಸೆ ದೊರಕದೆ ಅಲೆಯುವಂತಾಗಿದ್ದಾರೆ. 2 ಗುಂಪುಗಳಾಗಿ ಅಲೋಪತಿ, ಹೋಮಿಯೋಪತಿ, ಆಯುರ್ವೇದ ವಿಭಾಗಗಳ 3 ವೈದ್ಯರ ಸೇವೆ ಬಳಸಲಾಗಿತ್ತು. ಪೂರ್ಣ ಹಾಸಿಗೆ ಹಿಡಿದವರನ್ನು ಅವರ ಮನೆಗೆ ತಲುಪಿ ಹಾಗೂ ಉಳಿದ ರೋಗಿಗಳನ್ನು ಪಂಚಾಯತ್ ಮಟ್ಟದಲ್ಲಿ ತಿಂಗಳಲ್ಲಿ 2 ದಿನ ಶಿಬಿರ ನಡೆಸಿ ಶುಶ್ರೂಷಿಸಲಾಗುತ್ತಿತ್ತು. ಆದರೆ ಇದಕ್ಕಾಗಿ ನೇಮಿಸಲ್ಪಟ್ಟಿದ್ದ ದಾದಿಯರು, ನೌಕರರು ವರ್ಗಾವಣೆಯಾಗಿ ತೆರಳಿದ್ದು, ಸದ್ಯ ಹೊಸ ನೌಕರರು ಸೇವೆಯಲ್ಲಿದ್ದಾರೆ. ಇವರು ರೋಗ ಬಗ್ಗೆ, ಸ್ಥಳ ಬಗ್ಗೆ ಹಾಗೂ ರೋಗಿಗಳ ಬಗ್ಗೆ ಇನ್ನೂ ಅರಿಯಬೇಕಷ್ಟೇ.
ಎಂಡೋಸಲ್ಫಾನ್ ಚಿಕಿತ್ಸಾ ವಿಭಾಗದಲ್ಲಿ ನೇಮಕಗೊಂಡಿದ್ದ ವೈದ್ಯರು ವರ್ಗಾವಣೆ ಹೊಂದಿ ತೆರಳಿದ್ದು, ಬದಲಿಗೆ ಹೊಸ ವೈದ್ಯರ ನೇಮಕಾತಿಯೂ ನಡೆದಿಲ್ಲ. ರಾಜ್ಯ ಸರ್ಕಾರವು ಎಂಡೋ ಸಂತ್ರಸ್ತರ ಶುಶ್ರೂಷೆಗಾಗಿ ಭಾರೀ ಮೊತ್ತ ವಿನಿಯೋಗಿಸುತ್ತಿದ್ದರೂ ಅದು ಸಾಕಷ್ಟು ಮಟ್ಟಿನಲ್ಲಿ ಅರ್ಹರಿಗೆ ತಲುಪುತ್ತಿಲ್ಲ ಎನ್ನಲಾಗಿದೆ. ಈ ಬಗ್ಗೆ ಅಧಿಕಾರಿ ವರ್ಗ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಎನ್ನಲಾಗಿದೆ. ಉದುಮ ಮಾಂಗಡ್ನಲ್ಲಿ ನಡೆದ ಘರ್ಷಣೆಗೆ ಸಂಬಂಧಿಸಿ ಓರ್ವನನ್ನು ಸೆರೆ ಹಿಡಿಯಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತ, ಸ್ಥಳೀಯ ಚೋಯ್ಚಿಂಗಾಲ್ ಎಂಬಲ್ನ ನಿವಾಸಿ ಖಾಲಿದ್ ಬಂಧಿತ. ಘರ್ಷಣೆಗೆ ಕಾರಣವಾದ ಸಂತೋಷ್ ಎಂಬಾತನಿಗೆ ಹಲ್ಲೆಗೈದ ಪ್ರಕರಣಕ್ಕೆ ಸಂಬಂಧಿಸಿ ಖಾಲಿದ್ನನ್ನು ಬೇಕಲ ಪೊಲೀಸರು ಬಂಧಿಸಿದ್ದಾರೆ. ಈತ ಇತರ ಹಲವು ಪ್ರಕರಣಗಳ ಆರೋಪಿಯಾಗಿರುವುದಾಗಿಯೂ ಅಧಿಕಾರಿಗಳು ತಿಳಿಸಿದ್ದಾರೆ. ಖ್ಯಾತ ಕವಿ ನಾಡೋಜ ಕಯ್ಯಾರ ಕಿಞ್ಞಣ್ಣರೈಗಳಿಗೆ 100 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಯು ಸನ್ಮಾನಿಸಲು ತೀರ್ಮಾನಿಸಿದೆ. ಇದರ ಅಂಗವಾಗಿ ಇದೇ ಸೋಮವಾರ ಪೆರ್ಡಾಲದ ಕವಿತಾ ಕುಟೀರದಲ್ಲಿ ಶತಪೂರ್ತಿ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಆಯೋಜನಾ ಸಮಿತಿ ಸದಸ್ಯರು ತಿಳಿಸಿದ್ದಾರೆ. ಕಾಸರಗೋಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಕರ್ನಾಟಕದ ಅರಣ್ಯ ಸಚಿವ ಬಿ ರಮಾನಾಥ ರೈ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಮಾಜಿ ಲೋಕಾಯುಕ್ತ ಅಧಿಕಾರಿ ಜಸ್ಟಿಸ್ ಎನ್ ಸಂತೋಷ್ ಹೆಗ್ಡೆ ಉದ್ಘಾಟಿಸಲಿದ್ದಾರೆ. ಶಾಸಕರಾದ ಶಕುಂತಳಾ ಟಿ ಶೆಟ್ಟಿ, ಎನ್.ಎ. ನೆಲ್ಲಿಕೊನು, ಮಾಜಿ ಶಾಸಕ ವಾಟಾಳ್ ನಾಗರಾಜ್, ಡಾಕ್ಟರ್ ಮೋಹನ್ ಆಳ್ವ, ಹರಿಕೃಷ್ಣ ಪುನರೂರು, ಪಾದೇಕಲ್ಲು ವಿಷ್ಣು ಭಟ್, ಎಸ್ ವಿ ಭಟ್, ಹಿರಿಯ ಸಾಹಿತಿ ಅಂಬಾತನೆ ಮುದ್ರಾಡಿ ಮೊದಲಾದ ಪ್ರಮುಖರು ಭಾಗವಹಿಸಲಿರುವರು. ಅಪರಾಹ್ನ 3 ಗಂಟೆಗೆ ಕಯ್ಯಾರರ ವ್ಯಕ್ತಿತ್ವದ ವಿವಿಧ ಮಜಲುಗಳು ಎಂಬ ಕುರಿತು ವಿಚಾರಗೋಷ್ಠಿ ಹಮ್ಮಿಕೊಳ್ಳಲಾಗಿದ್ದು, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು. ಶ್ರೀ ಎ ನರಸಿಂಹ ಭಟ್ ಮತ್ತು ಮಿತಾಲಿ ರೈ ಅವರು ಇಂಗ್ಲಿಷ್ಗೆ ಮತ್ತು ಪ್ರೊಫೆಸರ್ ವಿಷ್ಣು ಭಟ್ ಸಜ್ಜಂಕಿಲ ಅವರು ಹಿಂದಿಗೆ ಅನುವಾದಿಸಿದ ಕಯ್ಯಾರ ಕಿಞ್ಞಣ್ಣರೈಯವರ ಕವಿತೆಗಳ ಪುಸ್ತಕ ಬಿಡುಗಡೆ ಇದೆ. ಆ ಬಿಡುಗಡೆ ಕಾರ್ಯ ಮಾಡುವವರು ಎ ಲಕ್ಷ್ಮಣ ಆಡುವವರು. ಅದೇ ರೀತಿ ಆ ಕಾವ್ಯ ಗಾಯನವನ್ನು ಕಯ್ಯಾರ ಕಿಞ್ಞಣ್ಣರೈಗಳದ್ದೇ ಕವಿತೆಗಳ ಕಾವ್ಯ ಗಾಯನವನ್ನು ಪುತ್ತೂರು ನರಸಿಂಹನಾಯಕ ಬೆಂಗಳೂರು ಮತ್ತು ಲಲಿತ್ ಆರ್ಟ್ಸ್ ಪುತ್ತೂರು ಅವರು ನಡೆಸಿಕೊಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ದುರ್ಗಾ ಪ್ರಸಾದ್ ರೈ, ರಾಧಾಕೃಷ್ಣ ಉಳಿಯದುರ್ಗ, ಮಾಹಿನ್ ಕೇಳೋಟ್, ಪಿಎಸ್ ಪುಣಿಚಿತಾಯ ಮೊದಲಾದವರು ಉಪಸ್ಥಿತರಿದ್ದರು. ಖಾಸಗಿ ಬಸ್ಸುಗಳ ಪರ್ಮಿಟ್ ನವೀಕರಿಸಿ ನೀಡಲಾಗುವುದಿಲ್ಲವೆಂಬ ಸರ್ಕಾರದ ನಿಲುವು ಸರಿಯಲ್ಲ ಎಂದು ಕೇರಳ ಸ್ಟೇಟ್ ಪ್ರೈವೇಟ್ ಬಸ್ ಆಪರೇಟರ್ಸ್ ಫೆಡರೇಷನ್ನ ಕಾಸರಗೋಡು ತಾಲೂಕು ಸಮಿತಿ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಹಿಂದೆ ಮೂಲಭೂತ ಸೌಕರ್ಯಗಳು ವಿರಳವಾಗಿದ್ದಾಗ ಖಾಸಗಿ ಬಸ್ಸುಗಳು ನಡೆಸಿದ ಸೇವೆಯನ್ನು ಮರೆಯಬಾರದೆಂದು ಪ್ರಕಟಣೆಯಲ್ಲಿ ಸೂಚಿಸಲಾಗಿದೆ. ಕಾಸರಗೋಡಿನ ಒಳಪ್ರದೇಶದ ಬಹುತೇಕ ರಸ್ತೆಗಳು 2 ದಶಕಗಳ ಹಿಂದೆ ಡಾಮರ್ ರಹಿತವಾಗಿತ್ತು. ಆ ವೇಳೆ ಖಾಸಗಿ ಬಸ್ಸುಗಳು ಸೇವೆ ನಡೆಸಿದ್ದವು. ಇಂದು ಡಾಮರೀಕರಣವಾದ ಬಳಿಕ ರಸ್ತೆ ಸುಸಜ್ಜಿತ ಎಂದು ಮನಗಂಡು ಸರ್ಕಾರವು ತನ್ನ ಬಸ್ಸುಗಳನ್ನು ಹೆಚ್ಚಾಗಿ ಇಳಿಸುತ್ತಿದೆ. ಈ ಹಿಂದೆ ರಾಜ್ಯದಲ್ಲಿ 90% ಖಾಸಗಿ ಬಸ್ಸುಗಳು ಸಂಚಾರ ನಡೆಸುತ್ತಿದ್ದವು. 1939ರ ಮೋಟಾರ್ ವಾಹನ ಕಾಯ್ದೆ ಪ್ರಕಾರ ರಾಜ್ಯದ ಯಾವುದೇ ರೂಟ್ ನೋಟಿಫಿಕೇಶನ್ ಮೂಲಕ ಸರ್ಕಾರ ವಹಿಸಿಕೊಳ್ಳಬಹುದೆಂಬ ಅಧಿಕಾರ ಉಪಯೋಗಿಸಿ 60 ವರ್ಷಕ್ಕಿಂತಲೂ ಹೆಚ್ಚು ಕಾಲದಿಂದ ಸೇವೆಗೈಯುತ್ತಿರುವ ಖಾಸಗಿ ಬಸ್ಸುಗಳನ್ನು ಇಲ್ಲವಾಗಿಸಲು ನಿರ್ಧಾರ ಕೈಗೊಂಡಿದೆ. ಜಿಲ್ಲೆಯ 70% ವಿದ್ಯಾರ್ಥಿಗಳು ಖಾಸಗಿ ಬಸ್ಸುಗಳನ್ನೇ ಇವತ್ತು ಕೂಡ ಆಶ್ರಯಿಸುತ್ತಿದ್ದಾರೆ. ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಇಂತಹ ನಿರ್ಧಾರಗಳಿಂದ ಸರ್ಕಾರ ಹಿಂದೆ ಸರಿಯಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕಾಸರಗೋಡು ರೀಜನಲ್ ಟ್ರಾನ್ಸ್ಪೋರ್ಟ್ ಕಚೇರಿಯ ಅಧೀನದಲ್ಲಿರುವ ಶಾಲಾ ವಾಹನಗಳನ್ನು ತಪಾಸಣೆಗಾಗಿ ಹಾಜರುಪಡಿಸಲು ಆರ್ಟಿಒ ಸೂಚಿಸಿದೆ. ಪ್ರಸ್ತುತ ವರ್ಷದಲ್ಲಿ ನಡೆಸುವ ತಪಾಸಣೆಯನ್ನು ಶನಿವಾರ ಬೆಳಿಗ್ಗೆ ನಡೆಸುತ್ತಿದ್ದು, ಕಾಸರಗೋಡು ಸರ್ಕಾರಿ ಕಾಲೇಜಿನ ಮೈದಾನದಲ್ಲಿ ಹಾಜರುಪಡಿಸಬೇಕಾಗಿ ಸೂಚಿಸಲಾಗಿದೆ. ಅತುಲ್ಯ ಅಕ್ಷರೋತ್ಸವ ಭಾನುವಾರ ನಡೆಯಲಿದೆ. 100% ಪ್ರಾಥಮಿಕ ಶಿಕ್ಷಣ ಪೂರ್ತಿಗೊಳಿಸಿದವರ ಪ್ರಥಮ ರಾಜ್ಯವನ್ನಾಗಿ ಪರಿವರ್ತಿಸಲು ಅಕ್ಷರೋತ್ಸವ ಹಮ್ಮಿಕೊಳ್ಳಲಾಗಿದೆ. ಇದರ ಜಿಲ್ಲಾ ಮಟ್ಟದ ಉದ್ಘಾಟನೆ ಮುಳಿಯಾರು ಪಂಚಾಯತ್ನಲ್ಲಿ ಜರುಗಲಿದೆ. ಜಿಲ್ಲೆಯಲ್ಲಿ 6,500 ಹಿರಿಯ ಕಲಿಕೆದಾರರು 4ನೇ ತರಗತಿ ತತ್ಸಮಾನ ಪರೀಕ್ಷೆ ಬರೆಯಲಿರುವರು. ಈ ಪೈಕಿ 1,500 ಮಂದಿ ಕನ್ನಡ ವಿಭಾಗದಲ್ಲಿ ಬರೆಯಲಿದ್ದಾರೆ. ಜಿಲ್ಲೆಯ 250 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸಲಾಗುವುದು. ಅಕ್ಷರೋತ್ಸವದ ಯಶಸ್ವಿಗೆ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಸಾಕ್ಷರತಾ ಕಾರ್ಯಕರ್ತರು ಹಾಗೂ ಮಹಿಳಾ ಸಾಮಾಜಿಕ ಕಾರ್ಯಕರ್ತರು ವಾರ್ಡ್ ಮಟ್ಟದಲ್ಲಿ ಸಂಘಟನಾ ಸಮಿತಿ ರೂಪೀಕರಿಸಿದ್ದಾರೆ. ಎಲ್ಲಾ ಸ್ಥಳೀಯಾಡಳಿತ ಸಂಸ್ಥೆಗಳಲ್ಲೂ ಅಧ್ಯಕ್ಷರು ನೇತೃತ್ವ ನೀಡಲಿದ್ದಾರೆ. ಮಟ್ಕಾ ನಿರತರಾಗಿದ್ದ 2 ಪೊಲೀಸರು ಬಂಧಿಸಿದ್ದಾರೆ. ಸೀತಂಗೋಳಿ ನಿವಾಸಿ ಜೋಸೆಫ್ ಕ್ರಾಸ್ತಾ ಹಾಗೂ ನೀರ್ಚಾಲ್ನ ಭಾಸ್ಕರ ಎಂಬಾತ ಬಂಧಿತರು. ಇವರಿಂದ ಆಟಕ್ಕೆ ಬಳಸಿದ ಹಣವನ್ನು ವಶಪಡಿಸಲಾಗಿದೆ. ನೀರ್ಚಾಲಪೇಟೆ ಬಳಿ ಆಟದಲ್ಲಿ ನಿರತರಾಗಿದ್ದ ವೇಳೆ ಬದಿಯಡ್ಕ ಪೊಲೀಸರು ದಾಳಿ ನಡೆಸಿದ್ದಾರೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಾಗತಿಕ ಪರಿಸರ ದಿನಾಚರಣೆ, ಅಲ್ಲಲ್ಲಿ ವೈವಿಧ್ಯಪೂರ್ಣ ಕಾರ್ಯ. ಕಾಸರಗೋಡು ಸಿವಿಲ್ ಸ್ಟೇಷನ್ನಲ್ಲಿ ಜಿಲ್ಲಾ ಮಟ್ಟದ ಉದ್ಘಾಟನೆ. ಸ್ಮಾರ್ಟ್ ಆಗಿ ಕಾಸರಗೋಡು ಗ್ರಾಮ ಕಚೇರಿ, ಸ್ಮಾರ್ಟ್ ಗ್ರಾಮ ಯೋಜನೆಗೆ ಚಾಲನೆ. ಎಲ್ಲರಿಗೂ ಪಟ್ಟ, ವಾಸಹೀನ ಸ್ಥಳ ದೊರೆತವರಿಗೆ ಸೂಕ್ತ ಭೂಮಿ ಲಭ್ಯತೆ ಎಂದು ಸಚಿವ ಅಡೂರ್ ಪ್ರಕಾಶ್ ಘೋಷಣೆ. ಲಲನೆಯರ ಚಾಲನೆ, ನಗರದಲ್ಲೂ ಶೀ ಟ್ಯಾಕ್ಸಿ.
ಮಹಿಳಾ ಸಬಲೀಕರಣದತ್ತ ದಿಟ್ಟ ಹೆಜ್ಜೆ ಎಂದು ಕೀ ಹಸ್ತಾಂತರಿಸಿ ಕಂದಾಯ ಸಚಿವ. ಬೀಸಿ ಹೊಡೆದ ಮುಂಗಾರು ಮಳೆ, ಸಿಡಿಲಾರ್ಭಟಕ್ಕೆ ಜಿಲ್ಲೆಯಲ್ಲಿ ವ್ಯಾಪಕ ಹಾನಿ. ಕಂಬಾರು ಶಾಲೆಗೋಡೆ ಬಿರುಕು, ಪುಟಾಣಿಯರು ಪಾರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.